ಕಾರ್ಯಕ್ರಮ ಹಾಗೂ ಮತ್ತು ಈ ವಿದ್ಯಾಭ್ಯಾಸದ ಜೀವನದಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ಒಂದು ಯೂನಿಟಿ ಮಾಡಿಬಿಟ್ಟು ಅದಕ್ಕೆ ಒಂದು ಲೀಡರ್ನ ನೇಮಕ ಮಾಡಿರೋ ಒಂದು ಕಾರ್ಯಕ್ರಮಗಳನ್ನು ಗಮನಿಸಿದ್ದಾರೆ. ನಾನು ಹೇಳೋ ವಿಚಾರಗಳನ್ನೆಲ್ಲ ತಿಪ್ಪೇಸ್ವಾಮಿ ಸರ್ ಸಂಪೂರ್ಣವಾಗಿ ಬದುಕು ಬವಣೆಯ ಬಗ್ಗೆ ಎಲ್ಲ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಲೀಡರ್ಶಿಪ್ ಕ್ವಾಲಿಟಿ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿ ಜೀವನದಲ್ಲಿನೇ ಇದು ಒಂದು ಬುನಾದಿ. ನಿಮ್ಮ ಶಿಕ್ಷಣದ ಏನು ಪ್ರಾರಂಭವಾಗಿದೆ ಇಲ್ಲಿ ನಿಮ್ಮ ಗುರುಗಳು ಮಾರ್ಗದರ್ಶಕರೇನಿದ್ದಾರೋ ಅವರ ಮಾರ್ಗದರ್ಶನದಲ್ಲಿ ನೀವು ಒಂದು ಶಿಸ್ತುಬದ್ಧತೆಯಾದ ಜೀವನವನ್ನು ಕಲಿಬೇಕಾಗುತ್ತೆ. ಒಂದು ಯಾವುದೇ ಒಬ್ಬ ಲೀಡರ್ನ ಅಥವಾ ಒಂದು ಶಾಲೆಗೆ ಇವರು ಲೀಡರ್ಸ್ ಆಗಿ ನೇಮಕ ಮಾಡಿದರೆ ಅವನು ಇಡೀ ಶಾಲೆಯನ್ನ ತನ್ನ ಜೊತೆಯಲ್ಲಿ ಕೊಂಡೊಯ್ಯಬೇಕು. ಅದು ಲೀಡರ್ಶಿಪ್ ಕ್ವಾಲಿಟಿ. ಅಲ್ಲಿ ತಾರತಮ್ಯಕ್ಕೆ ಅವಕಾಶ ಇರಬಾರ್ದು, ಯಾವುದೇ ಭೇದ ಭಾವ ಮಾಡಬಾರ್ದು. ಇವರೆಲ್ಲರೂ ಸಹ ನಮ್ಮವರೇ, ನನ್ನ ಅಣ್ಣ ತಮ್ಮಂದಿರು ಮತ್ತು ನನ್ನ ಅಕ್ಕಪಕ್ಕದ ಸ್ನೇಹಿತರು, ಇವರು ಸಹ ನನಗೆ ಜೀವಕ್ಕೆ ಜೀವ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರೂ ಸಹ ಯಾರು ಕೊಂಡೊಯ್ತಾರೆ ಅವನು ಬದುಕಲ್ಲಿ ಒಂದು ಸ್ಥಾನವನ್ನು ಗಿಟ್ಟಿಸ್ತಾನೆ. ಮತ್ತೆ ಈ ಕಾರ್ಗಿಲ್ ಯೋಧರು ಅವರ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಈ ಮನುಷ್ಯನಾಗಿ ಭೂಮಿ ಮೇಲೆ ನಾವು ಹುಟ್ಟಿ ಬದುಕನ್ನು ನಾವು ಹೇಗೆ ಅನುಭವಿಸ್ತಿದೀವಿ ಅಂತ ಹೇಳಿ ಅವರು ಅಲ್ಲಿ ಪ್ರತಿಯೊಂದು ದಿನ ಒಂದು ಗಳಿಗೆನ ಸಹ ಯೋಚನೆ ಮಾಡೋ ಸ್ಥಿತಿಯಲ್ಲಿ ಅಲ್ಲಿ ಬದುಕ್ತಾ ಇದ್ದಾರೆ. ಹಾಗೆ ಸೈನಿಕರ ಹೆಂಗೆ ಗಡಿ ಭಾಗದಲ್ಲಿ ದೇಶವನ್ನು ಕಾಯ್ತಿದ್ರು ಹಾಗೆ ನಾವು ಕರ್ನಾಟಕ ರಾಜ್ಯದ ಪೊಲೀಸರು ಮೈ ಮೇಲೆ ಏನು ಕಾಕಿ ಬಟ್ಟೆ ಹಾಕಿ ಒಂದು ಕೆಲಸ ಮಾಡ್ತಾ ಇದೀವಿ. ನಾವು ಸಹ ನೀವೆಲ್ಲ ಮಲಗಿರ್ತೀರಿ, ನೀವು ಮಲಗಿದಾಗ ನಾವು ಹೊರಗಡೆ ಬರ್ತೀವಿ ಮನೆಯಿಂದ. ನಮಗೆ ಬಿಸಿಲು, ನೆರಳು, ಹಸಿವು ಅದರ ಒಂದು ಗೋಜಿಲ್ಲ. ನಮಗೆ ಎಲ್ಲಿ ಸಿಗುತ್ತಲ್ಲಿ ಊಟ ಮಾಡ್ತೀವಿ, ಎಲ್ಲಿ ಸಿಗುತ್ತಲ್ಲಿ ಮಲಗ್ತೀವಿ, ಎಲ್ಲಿ ಸಿಗುತ್ತಲ್ಲಿ ನೌಕರಿ ಮಾಡಬೇಕು ಆಗಿರೋದು ನಮ್ಮ ಪರಿಸ್ಥಿತಿ. ಹಾಗೆ ಈ ಒಂದು ಸಮಾಜ ಸುಭಿಕ್ಷತೆಯಲ್ಲಿ ಪ್ರತಿಯೊಬ್ಬರು ಸಹ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡೋದೇನೋ ಯಾವುದೇ ಒಂದು ಇಲಾಖೆ ಇತ್ತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅನ್ನೋ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಸಹ 8ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೂ ಓದುವಾಗ ದಾವಣಗೆರೆಯಲ್ಲಿ NCCಯಲ್ಲಿ ಸೇರಿದೆ. NCCಯಲ್ಲಿ ಪ್ರತಿ ವರ್ಷವೂ ಸಹ ಒಂದು ಕ್ಯಾಂಪ್ ಮಾಡ್ತಾರೆ ಬೆಂಗಳೂರಲ್ಲಿ. ಆ ಕ್ಯಾಂಪಲ್ಲಿ ಕರ್ಕೊಂಡು ಹೋದಾಗಲೂ ಸಹ ಅಲ್ಲಿನ ಜೀವ ಅದು ತುಂಬ ಕ್ರಿಟಿಕಲ್ ವರ್ಕ್ನ ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಹಾಗೆ ನೀವು ಶಾಲಾ ಮಟ್ಟದಲ್ಲೇ ತಮ್ಮ ಉತ್ತಮ ಭವಿಷ್ಯವನ್ನು, ಉತ್ತಮ ಸಮಾಜದ ಕಳಕಳಿಯನ್ನು ಮತ್ತು ಸಮಾಜದಲ್ಲಿ ಹೇಗೆ ಬದುಕಬೇಕು, ನಾವು ಶಿಕ್ಷಣ ಒಂದೇ ಬದುಕಿಗೆ ಅಲ್ಲ, ಈ ಸಮಾಜದಲ್ಲಿ ಹೇಗೆ ನಾವು ಬದುಕಬೇಕಂತ ಸಾಮಾಜಿಕ ಅರಿವು ಸಹ ಇರಬೇಕು. ಸಮಾಜದಲ್ಲಿ ಬೇರೆಯವರಿಗೆ, ನನಗಿನ ಹಿರಿಯವರಿಗೆ ಯಾರಿಗಾರು ಕಷ್ಟ ಆದರೆ ಅವರಿಗೆ ನಾವು ಸ್ಪಂದಿಸಬೇಕು. ನಾವು ಹಿರಿಯರಿಗೆ ರೀತಿ ಗೌರವ ಕೊಡಬೇಕು. ನಾವು ಸಹ ಏನೇ ಆಯಿತು ಅಂದರೆ ನಾವು ಮುಂದೆ ಹೋಗಿ ಮುಂದೆ ನಿಲ್ಲಬೇಕು. ನಾವು ಇದು ಈಗಾಗಲೇ ಇದರ ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು ಅನ್ನೋ ಒಂದು ಛಲವನ್ನು ನಾವು ಈ ವಯಸ್ಸಿನಲ್ಲಿ ಬೆಳೆಸಿದರೆ ಮುಂದೆ ಉನ್ನತ ಮಟ್ಟದಲ್ಲಿ ನಿಲ್ತೀವಿ.